ನಮಸ್ಕಾರ ಸ್ನೇಹಿತರೆ ಇವತ್ತಿನ ನಮ್ಮ ಈ ವಿಡಿಯೋದಲ್ಲಿ ಮತ್ತೊಂದು ಯೂಸ್ಫುಲ್ ಮಾಹಿತಿಯನ್ನು ತೆಗೆದುಕೊಂಡು ಬಂದಿದ್ದೀನಿ. ಆ ಯೂಸ್ಫುಲ್ ಮಾಹಿತಿ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ಏನೇನು ಜುಲೈ ತಿಂಗಳು ಸನಿಹತ್ವಾಗ್ತಿದೆ, ಇನ್ನೊಂದು 2-3 ದಿನ ಕಳೀತು ಅಂತಂದ್ರೆ ಜುಲೈ ತಿಂಗಳು ಬರ್ತಾ ಇದೆ. ಈ ಜುಲೈ ತಿಂಗಳಲ್ಲಿ ಹಣಕಾಸು ವಲಯದಲ್ಲಿ ಒಂದಷ್ಟು ಬದಲಾವಣೆಗಳು ಆಗ್ತಾ ಇದೆ. ಜುಲೈ 1ರಿಂದ ರೈಲ್ವೆ ಟಿಕೆಟ್ ದರದಲ್ಲಿ ಬದಲಾವಣೆ ಆಗ್ತಾ ಇದೆ. ಆಧಾರ್ ಕಡ್ಡಾಯ ಸೇರಿ ಒಂದಷ್ಟು ಆರ್ಥಿಕ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಹಣಕಾಸು ವಲಯದಲ್ಲಿ ಬದಲಾವಣೆಗಳಾಗ್ತಾ ಇದೆ. ಹಾಗಾದ್ರೆ ಯಾವುದ್ರಲ್ಲೆಲ್ಲ ಬದಲಾವಣೆಗಳಾಗ್ತಾ ಇದೆ ಇದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ನಮಸ್ಕಾರ, ನಾನು ವಿಮಲಾ ನಾಗರಾಜ್. ನೀವು ನೋಡ್ತಾ ಇದ್ದೀರಾ KS ಕನ್ನಡ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಅವಾಗಲೇ ಹೇಳ್ದಂಗೆ ಹಣಕಾಸು ವಲಯದಲ್ಲಿ ಜುಲೈ 1ರಿಂದ ಆಗ್ತಿರ್ತಕ್ಕಂಥ ಒಂದಷ್ಟು ಬದಲಾವಣೆಗಳ ಕುರಿತು ನಾನು ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಸೊ ಹಣಕಾಸು ವಲಯ ಅಂತ ಅಂದಮೇಲೆ ಸರ್ವೇ ಸಾಮಾನ್ಯವಾಗಿ ಒಂದಷ್ಟು ಬದಲಾವಣೆಗಳಾಗ್ತಾ ಇರುತ್ತೆ. ಅದು ಕೂಡ ಏಪ್ರಿಲ್ ತಿಂಗಳಲ್ಲಿ ಹಣಕಾಸು ವಲಯದಲ್ಲಿ ಬದಲಾವಣೆ ಆಗೋದು ಸಾಮಾನ್ಯ. ಆದ್ರೆ ಜುಲೈ ತಿಂಗಳಲ್ಲಿ ಈ ಬದಲಾವಣೆ ನಿಜಕ್ಕೂ ಕೂಡ ಯಾರು ಕೂಡ ನಿರೀಕ್ಷೆ ಮಾಡಿರಲ್ಲ. ಆದ್ರೂ ಒಂದಷ್ಟು ಬದಲಾವಣೆಗಳಾಗ್ತಾ ಇದೆ. ಆ ಬದಲಾವಣೆಗಳಲ್ಲಿ ಪ್ರಮುಖವಾಗಿ ನೀವು ಏನಾದ್ರೂ ರೈಲ್ನಲ್ಲಿ ಓಡಾಡ್ತಿದ್ದೀರಾ ಅಂತ ಹೇಳಿದ್ರೆ ಸ್ವಲ್ಪ ಹೊರೆ ಅನ್ನಿಸಬಹುದು. ಒಂದು ಪೈಸೆ ಲೆಕ್ಕದಲ್ಲಿ ಟಿಕೆಟ್ ದರ ಏರಿಕೆ ಆಗಿದೆ. ಇದರ ಜೊತೆಗೆ ತತ್ಕಾಲ್ ಟಿಕೆಟ್ ಬುಕಿಂಗ್ ಮಾಡಬೇಕಾದ್ರೆ ಆಧಾರನ ಕಡ್ಡಾಯಗೊಳಿಸಿದ್ದಾರೆ. ರೈಲ್ವೆ ಪ್ರಯಾಣ ದರ ಜಾಸ್ತಿ ಆಗಿದೆ, ಆಗ್ಲೇ ಹೇಳಿದಂಗೆ. ಇನ್ನು GST ನಿಯಮಗಳಲ್ಲೂ ಕೂಡ ಕೊಂಚ ಬದಲಾವಣೆಯನ್ನು ತಂದಿದ್ದಾರೆ. ಕ್ರೆಡಿಟ್ ಕಾರ್ಡ್ ಸೇವಾ ಶುಲ್ಕವನ್ನ ಕೂಡ ಪರಿಷ್ಕರಣೆ ಮಾಡಿದ್ದಾರೆ. ಇದರ ಜೊತೆಗೆ ನಿಮ್ಮೆಲ್ಲರ ಪ್ರೀತಿಯ ಈ ವಾಟ್ಸ್ಆಪ್ ಆ್ಯಪ್ ಅನ್ನ ಬಳಸ್ತಕ್ಕಂಥವ್ರಿಗೂ ಕೂಡ ಸ್ವಲ್ಪ ಹೊರೆ ಅಂತ ಹೇಳಬಹುದು. ಯಾಕಂತಂದ್ರೆ ವಾಣಿಜ್ಯ ಸಂದೇಶಗಳನ್ನ ಏನಾದ್ರೂ ನೀವು ಮಾಡ್ತೀರಾ ಅಂತಂದ್ರೆ ಅದಕ್ಕೂ ಕೂಡ ದುಡ್ಡನ್ನ ಕೊಡಬೇಕಾಗತ್ತೆ. ಸೊ ಪಾನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಕಡ್ಡಾಯ. ಇಷ್ಟು ಹಣಕಾಸು ವಲಯದಲ್ಲಿ ಆಗಿರ್ತಕ್ಕಂಥ ಬದಲಾವಣೆಗಳು. ಒಂದೊಂದಾಗಿ ಈ ಒಂದು ಬದಲಾವಣೆಗಳ ಬಗ್ಗೆ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಮೊದಲಿಗೆ ಹೊಸ ಪಾನ್ ಕಾರ್ಡ್ ಅನ್ನ ನೀವು ತೆಗೆದುಕೊಳ್ಬೇಕು ಅಂತಂದ್ರೆ ನಿಮ್ಮ ಆಧಾರ್ ಕಾರ್ಡ್ ಕಡ್ಡಾಯ. ಹೌದು, ಮೊದಲೆಲ್ಲ ಪಾನ್ ಕಾರ್ಡ್ ಮಾಡಿಸ್ಕೊಬೇಕು ಅಂತ ಅಂದ್ರೆ ಬರ್ತ್ ಸರ್ಟಿಫಿಕೇಟ್ ಇದ್ರೆ ಸಾಕು, ಕಾಸ್ಟ್ ಅಂಡ್ ಇನ್ಕಮ್ ಇದ್ರೆ ಸಾಕು ಅಂತ ಹೇಳ್ತಾ ಇದ್ರು. ಬಟ್ ಈಗ ನೀವೇನಾದ್ರೂ ಪಾನ್ ಕಾರ್ಡ್ ನ ಮಾಡಿಸ್ಕೊಳ್ಬೇಕು ಅಂತಂದ್ರೆ ನಿಮ್ಮ ಗುರುತಿನ ಸಂಖ್ಯೆ ಅಂದ್ರೆ ಆಧಾರ್ ಕಾರ್ಡ್ ಕಡ್ಡಾಯ. ಆಧಾರ್ ಕಾರ್ಡ್ ಅನ್ನ ಕೊಟ್ರೆ ಮಾತ್ರ ನೀವು ಪಾನ್ ಕಾರ್ಡ್ ಅನ್ನ ಮಾಡಿಸ್ಕೊಳ್ಳಿಕ್ಕೆ ಸಾಧ್ಯ. ಯಾಕಪ್ಪ ಈ ರೂಲ್ಸ್ ಅಂತ ಹೇಳಿದ್ರೆ, ಈಗ ಒಂದಷ್ಟು ಜನರು ಏನ್ ಮಾಡ್ತಿದ್ದಾರೆ ಅಂತಂದ್ರೆ ನಕಲಿ ಪಾನ್ ಕಾರ್ಡ್ ಗಳನ್ನ ಮಾಡಿಸ್ಕೊಳ್ತಾ ಇದ್ದಾರೆ. ಸೊ ಈ ನಕಲಿ ಪಾನ್ ಕಾರ್ಡ್ ಗಳನ್ನ ತಡಿಬೇಕು ಅನ್ನೋ ನಿಟ್ಟಿನಲ್ಲಿ ಸರ್ಕಾರ ಈ ಒಂದು ನಿಯಮವನ್ನ ಜಾರಿ ತಂದಿದೆ. ಸೊ ನೀವೇನಾದ್ರೂ ಇನ್ ಮುಂದೆ ಪಾನ್ ಕಾರ್ಡ್ ಮಾಡಿಸ್ಕೊಂತೀನಿ ಅಂದ್ರೆ ಕಡ್ಡಾಯವಾಗಿ ಆಧಾರ್ ಕಾರ್ಡ್ ನ ತೆಗೆದುಕೊಂಡು ಹೋಗಿ. ಅದರ ಜೊತೆಗೆ ಪಾನ್ ಕಾರ್ಡ್ಗೆ ಆಧಾರ್ ಲಿಂಕ್ ಆಗಿಲ್ಲ ಅಂತ ಹೇಳಿದ್ರೆ ಈ ವರ್ಷ ಡಿಸೆಂಬರ್ 31ರವರೆಗೂ ಕೂಡ ಟೈಮ್ ಇದೆ. ಅಷ್ಟರೊಳಗಡೆ ನಿಮ್ ಪಾನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡ್ಕೊಳ್ಳಿ. ಇದು ಒಂದು ಮಾಹಿತಿ. ಇದರ ಜೊತೆಗೆ ತತ್ಕಾಲ್ ಟಿಕೆಟ್ ದರದಲ್ಲೂ ಕೂಡ ಪರಿಷ್ಕರಣೆ ಆಗಿದೆ. ಅಂದ್ರೆ ನೀವು ಆಧಾರ್ ಕಾರ್ಡ್ ದೃಢೀಕರಣವನ್ನ ಮಾಡಿದ್ರೆ ಮಾತ್ರ ನಿಮ್ಗೆ ಈ ಟಿಕೆಟ್ ಸಿಗುತ್ತೆ. ಅದು ಕೂಡ ಆನ್ಲೈನ್ ಕೌಂಟರ್ ಅಲ್ಲಿ ಹೋಗ್ಬಿಟ್ಟು ನೀವು ಈ ಒಂದು ಪೇಮೆಂಟ್ ಅನ್ನ ಮಾಡ್ತೀನಿ ಅಂತ ಹೇಳಿದ್ರೆ ನಿಮ್ಮ ಆಧಾರ್ ಕಾರ್ಡ್ ಅನ್ನ ಕೊಡ್ಬೇಕಾಗುತ್ತೆ. IRCTC ನಲ್ಲಿ ವೆಬ್ಸೈಟ್ ನಲ್ಲಿ ಹೋಗ್ಬಿಟ್ಟು ನೀವೇನಾದ್ರೂ ಟಿಕೆಟ್ ಬುಕ್ ಮಾಡ್ತೀನಿ ಅಂದ್ರೆ ಆಧಾರ್ ಕಾರ್ಡ್ ಬೇಕೇ ಬೇಕು. ಇನ್ನು ನಾರ್ಮಲ್ ಕೌಂಟರ್ ಅಲ್ಲಿ ಹೋಗ್ಬಿಟ್ಟು ಬುಕ್ ಮಾಡ್ಕೊಂತೀನಿ ಅಂತಂದ್ರೆ ಆಧಾರ್ ಕಾರ್ಡ್ ಏನೋ ಅವಶ್ಯಕತೆ ಇರೋದಿಲ್ಲ, ನೆನಪಲ್ಲಿ ಇಟ್ಕೊಳ್ಳಿ. ಇನ್ನು ನಿಮ್ದು ಏನಾದ್ರೂ ಜುಲೈ 1ನೇ ತಾರೀಕಿಂದ ರೈಲ್ವೆ ಪ್ರಯಾಣವನ್ನ ಮಾಡ್ಕೊಬೇಕು ಅಂತ ನೀವೇನಾದ್ರೂ ಅನ್ಕೊಂಡಿದ್ರೆ ಈಗ ಟಿಕೆಟ್ ದರ ಜಾಸ್ತಿ ಆಗಿದೆ. ಸ್ವಲ್ಪ ಹುಷಾರಾಗಿರಿ. ಯಾಕಪ್ಪ ಅಂತ ಹೇಳಿದ್ರೆ ಜುಲೈ 1ರಿಂದ ಪೈಸೆ ಲೆಕ್ಕದಲ್ಲಿ ಜಾಸ್ತಿ ಆಗಿದೆ ಅಷ್ಟೇ, ಅದ್ಬಿಟ್ಟೇನು ಜಾಸ್ತಿ ಆಗಿಲ್ಲ. AC ಕೋಚ್ ಇರಬಹುದು, ನಾನ್ AC ಕೋಚ್ ಇರಬಹುದು, ಸ್ಲೀಪರ್ ಕೋಚ್ ಇರಬಹುದು. ಇಂಥ ಕಡೆ ಒಂದು 30 ಪೈಸೆ 40 ಪೈಸೆ ಹಿಂಗ್ ಜಾಸ್ತಿ ಆಗಿದೆ. ನಾರ್ಮಲ್ ರೈಲಲ್ಲಿ ಹೋಗ್ತೀನಿ ಅಂತ ಹೇಳಿದ್ರೆ 10 ಪೈಸಾ 1 ಪೈಸಾ 2 ಪೈಸಾ ಹಿಂಗ್ ಜಾಸ್ತಿ ಆಗಿದೆ. ಅಷ್ಟು ರೇಂಜ್ಗೇನು ಜಾಸ್ತಿ ಆಗಿಲ್ಲ, ಸ್ವಲ್ಪ ಮಟ್ಟಿಗೆ ಜಾಸ್ತಿ ಆಗಿದೆ. ಇನ್ನು ಜುಲೈ 15ನೇ ತಾರೀಕಿಂದ ಆನ್ಲೈನ್ ಅಲ್ಲಿ ನೀವೇನಾದ್ರೂ ಟಿಕೆಟ್ ತಗೊಂತೀನಿ ಅಂತ ಅಂದ್ರೂ ಕೂಡ ಅಲ್ಲೂ ಜಾಸ್ತಿ ಆಗುತ್ತೆ. ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಇನ್ನು GST ನಿಯಮದಲ್ಲೂ ಕೂಡ ಒಂದಷ್ಟು ಬದಲಾವಣೆಗಳನ್ನ ಮಾಡಿದ್ದಾರೆ. ಏನಪ್ಪಾ ಅಂತಂದ್ರೆ ಇಷ್ಟಿನ 3B ನಮೂನೆಯಲ್ಲಿ ನೀವೇನಾದ್ರೂ ಇನ್ಕಮ್ ಟ್ಯಾಕ್ಸ್ ಅನ್ನ ಪೇ ಮಾಡ್ತಿದ್ರಿ ಅಥವಾ GST ಅನ್ನ ಪೇ ಮಾಡ್ತಿದ್ರಿ ಅಂತ ಹೇಳಿದ್ರೆ ನೀವು ಈ ಒಂದು GST ನ ಸಲ್ಲಿಸ್ಬಿಟ್ರಿ ಅಂತ ಅನ್ಕೊಳ್ಳಿ. ಈಗ ನಾನು ಹೋಗ್ಬಿಟ್ಟು ಫಾರ್ಮ್ ನಲ್ಲಿ ಎಲ್ಲ ರೆಡಿ ಮಾಡ್ಬಿಟ್ಟು ನಂಬರ್ ಎಲ್ಲ ಕೊಟ್ಬಿಟ್ಟು ರೆಡಿ ಮಾಡ್ಬಿಟ್ಟು ಕೊಟ್ಬಿಟ್ಟಿದ್ದೀನಿ ಅಂತ ಹೇಳಿದ್ರೆ 3 ತಿಂಗಳವರೆಗೂ ಟೈಮ್ ಇರ್ತಾ ಇತ್ತು ಅದ್ರಲ್ಲಿ ಏನಾದ್ರೂ ಚೇಂಜಸ್ ಮಾಡಬೇಕು ಅಂತಂದ್ರೆ. ಬಟ್ ಈಗ ಆ ರೂಲ್ಸ್ ಇಲ್ಲ, ಆ ರೂಲ್ಸ್ ಚೇಂಜ್ ಆಗಿದೆ. ನೀವೇನೇ ಅಪ್ಡೇಟ್ ಮಾಡಬೇಕು ಅಂದ್ರೂ ಕೂಡ GST ಫಾರ್ಮ್ ಅನ್ನ ಕೊಡೋಕ್ಕಿಂತ ಮೊದಲೇ ಅಪ್ಡೇಟ್ ಅನ್ನ ಮಾಡಬೇಕು. ಕೊಟ್ಟಾದ್ಮೇಲೆ ಏನು ಕೂಡ ಮಾಡೋಕ್ ಆಗೋದಿಲ್ಲ. ಇನ್ನೇನಾದ್ರೂ ನೀವು ವಾರ್ಷಿಕವಾಗಿ ಬಡ್ಡಿ ದರವನ್ನ ಉಳಿಸ್ಕೊಂಡಿದ್ರಿ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಕೂಡ ನಿಮ್ಗೆ ಇನ್ ಮುಂದೆ ಆ ಅವಕಾಶ ಇರೋದಿಲ್ಲ. ಅದರಲ್ಲೂ ಕೂಡ ಚೇಂಜಸ್ ಮಾಡಿದ್ದಾರೆ. GST ರಿಟರ್ನ್ಸ್ ಮಾಡ್ಲಿಕ್ಕೆ ಅವಕಾಶವನ್ನ ಅವರು ಕೊಡೋದಿಲ್ಲ. ಯಾವುದೇ ರೀತಿಯ ವಾರ್ಷಿಕವಾಗಿ ಇರಬಹುದು, ಮಾಸಿಕವಾಗಿ ಆಗಿರಬಹುದು GST ನ ಉಳಿಸ್ಕೊಳ್ಳೋಕೆ ಹೋಗಬೇಡಿ.
ಇನ್ನು ಕ್ರೆಡಿಟ್ ಕಾರ್ಡ್ ಗ್ರಾಹಕರಿಗೆ ಇದು ಒಂದು ರೀತಿ ಹೊರೆ ಅಂತಾನೆ ಹೇಳಬಹುದು. ಯಾಕಂತಂದ್ರೆ ಗರಿಷ್ಠ 1% ಇವ್ರು ನಿಮಗೆ ಜಾಸ್ತಿ ಮಾಡಿದ್ದಾರೆ. ಕ್ರೆಡಿಟ್ ಕಾರ್ಡ್ ಮೇಲೆ 4,999 ರೂಪಾಯಿ ಆಗಿದೆ. ಸೊ ರಿವಾರ್ಡ್ಸ್ ಕೂಡ ಇಲ್ಲಿ ಕೌಂಟ್ ಆಗುತ್ತೆ, ರಿವಾರ್ಡ್ಸ್ ಮೇಲೆ ಅದು ಡಿಪೆಂಡ್ ಆಗುತ್ತೆ. ಸೊ ಕ್ರೆಡಿಟ್ ಕಾರ್ಡ್ ಗ್ರಾಹಕರಿಗೂ ಕೂಡ ಹೊಸ ರೂಲ್ಸ್ ಅಪ್ಲೈ ಆಗುತ್ತೆ. ಇನ್ನು ನಿಮ್ಮೆಲ್ಲರ ಪ್ರೀತಿಯ ವಾಟ್ಸ್ಆಪ್ ಬಳಕೆದಾರರಿಗೆ ಇದು ಖಂಡಿತವಾಗಿಯೂ ಕೂಡ ಶಾಕಿಂಗ್ ಅಂತ ಹೇಳಬಹುದು. ಬಟ್ ನಾರ್ಮಲ್ ಆಗಿ ನಾನೇನೋ ಮೆಸೇಜ್ ಮಾಡ್ಕೊಂತೀನಿ ಅಂದ್ರೆ ಏನ್ ತೊಂದರೆ ಇಲ್ಲ. ಆದರೆ ವಾಣಿಜ್ಯ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನೀವೇನಾದ್ರೂ ಮೆಸೇಜ್ ಅನ್ನ ಮಾಡ್ತೀರಾ ಅಂತ ಹೇಳಿದ್ರೆ ಅದರಲ್ಲಿ ನೀವು ಶುಲ್ಕವನ್ನ ಪೇ ಮಾಡಲೇಬೇಕಾಗುತ್ತೆ. ವಾಣಿಜ್ಯ ಸಂದೇಶಗಳನ್ನ ಮಾಡ್ತೀನಿ ಅಂತ ಹೇಳಿದ್ರೆ ಅಂದ್ರೆ ಹಣಕಾಸು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಮೆಸೇಜಸ್ ನಾನು ಮಾಡ್ತೀನಿ, ಅದರಲ್ಲಿ ವಹಿವಾಟು ಮಾಡ್ತೀನಿ ಅಂತಂದ್ರೆ ದುಡ್ಡನ್ನ ಕೊಡಲೇಬೇಕು. ಇದನ್ನೆಲ್ಲ ನೀವು ಗಮನದಲ್ಲಿ ಇಟ್ಕೊಳ್ಳಿ. ಯಾಕಂದ್ರೆ ಜುಲೈ 1ನೇ ತಾರೀಕಿಂದ ಹಣಕಾಸು ವಲಯದಲ್ಲಿ ಒಂದಷ್ಟು ಬದಲಾವಣೆಗಳಾಗ್ತದೆ. ಆ ಬದಲಾವಣೆಗಳ ಬಗ್ಗೆ ನಾನು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗಿದ್ದೀನಿ. ಸೊ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಂದಿನಂತೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ನನಗೆ ತುಂಬಾನೇ ಇಂಪಾರ್ಟೆಂಟ್. ಅದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸೋದನ್ನ ಮರಿಬೇಡಿ. ಧನ್ಯವಾದಗಳು.